ನಮಸ್ಕಾರ ಗುರುಗಳೇ. ಇವತ್ತು ನಾನಿರೋದು ವಾರಣಾಸಿಯಲ್ಲಿ. ವಾರಣಾಸಿಲಿ ನಾನು ನೋಡ್ತಾ ಇರೋದು ಗಂಗಾ ಆರತಿ. ನಾರ್ತ್ ಸೈಡಲ್ಲಿ 3 ಕಡೆ ಆಗುತ್ತೆ. ಒಂದು ಋಷಿಕೇಶು, ಇನ್ನೊಂದು ಹರಿದ್ವಾರು, ಮೂರನೇದು ವಾರಣಾಸಿ. ಬಟ್ ಈ 3 ಪ್ಲೇಸಲ್ಲಿ ತುಂಬ ಚೆನ್ನಾಗಿರೋದು ವಾರಣಾಸಿಲಿ, ಅಂದರೆ ಕಾಶಿಲಿ. ಇದು ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಆಗುತ್ತೆ. ಬೆಳಗ್ಗೆ 5:30 6:30, ಈವ್ನಿಂಗ್ 6 ಗಂಟೆಯಿಂದ 7 ಗಂಟೆ. ನೀವು ಈ ಆರತಿ ಅಟೆಂಡ್ ಮಾಡಬೇಕಂದ್ರೆ ಅಸ್ಸಿ ಘಾಟ್ಗೆ ಹೋಗಬೇಕು 1 ಅವರ್ ಮುಂಚೆ. ನೀವು 1 ಅವರ್ ಮುಂಚೆ ಹೋಗಿ ಅಲ್ಲಿ ನಿಮಗೆ ಸೀಟಿಂಗ್ ಎಲ್ಲ ಇರುತ್ತೆ, ಚೇರ್ಸು. ಅದನ್ನು ನೀವು ಹಿಡಿದು ಕೂತ್ರೆ ಒಳ್ಳೆಯ ಒಂದು ಆರತಿ ನೋಡ್ಬೋದು. ನಾವು ದೇವರಿಗೆ ಪರಿಶುದ್ಧವಾಗಿ ಏನು ಕೊಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಭಕ್ತಿ, ಎರಡನೇದು ಆ ಭಕ್ತಿಯಲ್ಲಿ ಆ ಜ್ಯೋತಿ ಅನ್ನೋದನ್ನು ನಾವು ಆ ದೇವರಿಗೆ ಸಮರ್ಪಣೆ ಮಾಡೋದೊಂದೇ ನಾವು ಕೊಡೋಕ್ಕಾಗೋದು. ಅದು ನಾವು ಆ ಒಂದು ಜ್ಯೋತಿ ನೋಡ್ತಾ ಆ ಆರತಿನ ನೋಡಿ ಅದರಲ್ಲಿ ನಮ್ಮನ್ನು ನಾವೇ ಮುಳುಗೋಗ್ತೀವಿ. ಎಷ್ಟು ಮಟ್ಟಕ್ಕೆ ಅಂದರೆ ಖಂಡಿತ ಆ ಗಂಗಾ ಮಾತೆ ಅಲ್ಲಿದ್ದಾಳೆ, ಜೊತೆಯಲ್ಲಿ ಆ ಹರಹರ ಮಹಾದೇವನೂ ಅಲ್ಲಿದ್ದಾನೆ ಅನ್ನೋದು ನಾವು ಭಾಸವಾಗ್ಬೋದು. ನಮಗೆ ಆ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ತುಂಬುತ್ತೆ. ಸೊ ಹಾಗಾಗಿ ಯಾರೇ ಕಾಶಿಗೆ ಬಂದರೂ ಗಂಗಾ ಆರತಿನ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ನೀವೆಷ್ಟು ದಿನ ಇರ್ತೀರಾ ಅಷ್ಟು ದಿನ ಗಂಗಾ ಆರತಿ ನೋಡಿ. ಬೆಳಗ್ಗೆ ಅಥವಾ ಸಾಯಂಕಾಲ ಯಾವುದಾದ್ರೂ ಒಂದು ಟೈಮಲ್ಲಿ ನೋಡಿ, ಬಟ್ ಗಂಗಾ ಆರತಿ ಮಿಸ್ ಮಾಡಬೇಡಿ. ಸಂಪೂರ್ಣವಾಗಿರೋ ಆ ಮಹಾದೇವಂದು, ಅದೇ ಥರ ಗಂಗೆ ಮಾತೆದು ಆಶೀರ್ವಾದ ನಿಮಗೆಲ್ಲ ಸಿಗಲಿ. ನನಗೂ ಸಿಕ್ಕಿದೆ, ನನ್ನ ಜೊತೆ ನಿಮಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಂತತಿ ಪ್ರಮೋದಮಾನ ಮಾನಸೆ ಕಟಾಕ್ಷ ಧೋರಣಿ ವಿರುದ್ಧ ದರ್ದರಾಪರಿ ಕ್ವಚಿತ್ ದಿಗಂಬರೆ ಮನೋ ವಿನೋದ ಮೇತು ವಸ್ತುನಿ ಜಟಾಭುಜಂ ಪಿಂಗಳ ಸ್ಫುರತ್ಕಣಾಮಲಂಬ ಕುಂಕುಮದ್ರವತ್ರಲಿಪ್ರತಿ ಅನಾಥ ಸಿಂಧುರ ಸ್ಫುರತ್ವಗುತ್ತರೀಯ ದೇವೆ ಮಧೋತಿ ಮೌನಮದ್ಭುತಂ ವಿವತ್ತು ರೂಪಕಂತರಿ